ಗುಡ್ ಈವ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ವ್ಲಾಗ್ಸ್. ನಾನಿವಾಗ ಟೈಮ್ ಆಯಿತು 7:30. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫೀಸಿಂದ ಇವಾಗ ಬಂದೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತೆ ಸಿಗ್ತೀನಿ. ನಾನು ಫ್ರೆಶ್ ಅಪ್ ಎಲ್ಲ ಆದಮೇಲೆ ಬಿಸಿ ಬಿಸಿಯಾಗಿ ಮುದ್ದೆ, ಉಪ್ಪು ಸಾಂಬಾರು, ಸೊಪ್ಪಿನ ಪಲ್ಯ ಮಾಡಿದ್ದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ನಮ್ಮ ಹಸ್ಬೆಂಡ್ ಇನ್ನೂ ಊಟ ಮಾಡಿರಲಿಲ್ಲ. ಸೊ ಅದಕ್ಕೆ ಉಳಿದಿದ್ದ ಪಾತ್ರೆ ಎಲ್ಲ ತೆಗೆದಿಡ್ತಾ ಇದ್ದೆ. ಅದೆಲ್ಲ ಆದಮೇಲೆ ಸ್ವಲ್ಪ ಬಟ್ಟೆ ಮಡಚಿಡ್ಬೇಕಾಗಿತ್ತು. ಸೊ ರೂಮ್ಗೆ ಹೋಗಿ ನೀಟಾಗಿ ಬಟ್ಟೆಗಳೆಲ್ಲ ಮಡಚಿ ತೆಗೆದಿಟ್ಟೆ. ಧನ್ವಿ, ಇದು ಯಾರಲ್ಲಿ ಕೊಟ್ಟಿರೋದು? ಅಲ್ಲ, ದೊಡ್ಡಮ್ಮ. ಮೈಸೂರಿಂದ ಕೊಟ್ಟು ಕಳಿಸೈತೆ ದೊಡ್ಡಮ್ಮ. ಯಾವಾಗ ಅಂದರೆ ಅವತ್ತೇ ಕೊಟ್ಟು ಕಳಿಸಿತಂತೆ. ನಾನಿವತ್ತು ನಮ್ಮ ದೊಡ್ಡಮ್ಮನ ನೋಡಕ್ಕೆ ಹೋಗಿದ್ನಲ್ಲ, ಆವಾಗ ನಿಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ಸ್ ಹೇಳ್ಬಿಡು ದೊಡ್ಡಮ್ಮಗೆ. ಯಾವ ದೊಡ್ಡಮ್ಮ ಹೇಳು? ಮೈಸೂರು ದೊಡ್ಡಮ್ಮ. ನೆನಪೈತಾ? ಹೌದು, ಅವರೇನೆ. ಖುಷಿ ಆಯ್ತಾ? ದೋಸೆ ಹೇಗಿದೆ ನಿಮ್ಮದು ಬ್ಯಾಗು? ಹಾಯ್, ಗುಡ್ ಮಾರ್ನಿಂಗ್ ಆಲ್. ಸೊ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಆಫೀಸ್ಗೆ ಹೊರಡಬೇಕು. ನಮ್ಮ ಹಸ್ಬೆಂಡು ರೆಡಿ ಆದರು. ಸೊ ಅವರೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು ಮಂಡ್ಯಕ್ಕೆ. ಸೊ ನಾನು ಅವ್ರ ಜೊತೆನೇ ಹೋಗ್ತಾ ಇದ್ದೀನಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಿದ್ದೆ. ಅದ್ರ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೀನಿ. ಅದು ಬಂದಮೇಲೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಮತ್ತು ಲಕ್ಷ್ಮಿ ಗುಡ್ಸೋಕ್ಕೆ ಅಂತಲೇ ಬೇರೆ ಸೀರೆ ತಂದಿದ್ದೀನಿ. ಈವ್ನಿಂಗ್ ಬಂದು ಆ ಸೀರೆನೂ ತೋರಿಸ್ತೀನಿ, ಓಕೆನಾ? ಸೊ ಇವಾಗ ಆಫೀಸ್ಗೆ ಹೊರಡಬೇಕು. ಸಂಜೆ ಬಂದು ಸಿಗ್ತೀನಿ. ಬಾಯ್. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು, ಅದಕ್ಕೆ ಕ್ವಿಕ್ಕಾಗಿ ಪುಳಿಯೋಗರೆ ಆಗುತ್ತೆ ಅಂತ ಇದನ್ನು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೂ ಪುಳಿಯೋಗರೆ ಅಂದರೆ ಇಷ್ಟ, ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾಳೆ. ಸೊ ಇಲ್ಲಿ ನಾನು ಒಂದು ಬಾಣಲಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು, ಬ್ರೌನಿಷ್ ಕಲರ್ ಬರೋ ತನಕ. ಸೊ ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ ನೀಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನು ಪುಳಿಯೋಗರೆ ಪೌಡರ್ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ನಾನಿಲ್ಲಿ ಎಕ್ಸ್ಟ್ರಾ ಕಡಲೆಬೇಳೆ ಅದೇನೋ ಹಾಕ್ತಿಲ್ಲ. ಒಂದೇ ಪ್ಯಾಕೆಟಲ್ಲಿ ಮಾಡ್ತಿರೋದು, ಒನ್ ಟೈಮ್ಗೆ ಅಷ್ಟೇ ಸಾಕಾಗುತ್ತೆ ಅಂತ ಮಾಡ್ತಿದ್ದೀನಿ. ಇದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ನೆನೆಸಿರೋ ಹುಣಸೆ ಹಣ್ಣಿಂದು ರಸ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಇದರಲ್ಲಿ ಬೇಯಬೇಕು. ಬೇಯ್ದು ಇದು ಗಟ್ಟಿ ಆಗುತ್ತೆ. ಗಟ್ಟಿ ಆಗೋ ತನಕ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಇದನ್ನು ಕುದಿಸ್ಕೊಂಡು ಆದಮೇಲೆ ಇದಕ್ಕೆ ನಾನು ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ನೆಕ್ಸ್ಟು ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಇದು ಒಣಮೆಣ್ಸಿಕಾಯಿ ಪುಡಿ, ಎಣ್ಣೆ, ಮೆಣಸಿನ ಪುಡಿ, ಎಗ್ಗು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ನನ್ನ ಮಗಳದು ಇವತ್ತು ಸ್ನ್ಯಾಕ್ಸ್ ಬಂದು ಎಗ್ಗಿತ್ತು. ಸೊ ಅವ್ಳಿಗೂ ಸ್ನ್ಯಾಕ್ಸ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದೆ. ಲಂಚ್ ಬ್ಯಾಗನ್ನು ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಏನು ಮಾಡ್ತಾಳೆ ಅಂದರೆ ಹೋಗೋ ಟೈಮಲ್ಲಿ ಹುಡ್ಕೋದು ಜಾಸ್ತಿ. ಸೊ ಅದಕ್ಕೆ ನಾನು ಲಂಚ್ ಬ್ಯಾಗ್ ರೆಡಿ ಆದ ತಕ್ಷಣ ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಎರಡೂ ಜೊತೆಲೇ ಇಡ್ತೀನಿ, ತೊಗೊಂಡೋಗ್ಬೇಕಾದ್ರೆ ಈಸಿ ಆಗಲಿ ಅಂತ. ಇದು ನನ್ನ ಲಂಚ್ ಬಾಕ್ಸು. ನೀಟಾಗಿ ಅದನ್ನು ಪ್ಯಾಕ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ನನ್ನ ಮಗಳು ಮನೆಯಿಂದ ಹೋದ ತಕ್ಷಣ ಸ್ವೀಟಿ ಬೊಗಳುತ್ತಾ ಇದ್ದಾಳೆ, ಹೊಟ್ಟೋದ್ಲು ಅಂತ. ಯಾರು ಹೋದ್ರೂ ಹಾಗೆ ಮಾಡ್ತಾಳೆ ಅವಳು. ಸೊ ನನ್ನ ಮಗಳು ಹೋಗ್ತಾ ಇದ್ದಾಳೆ ನೋಡಿ. ವ್ಯಾನ್ ಡೈಲಿ ಅವಳಿಗೆ 8:45, 9 ಅಷ್ಟರಲ್ಲಿ ಬಂದುಬಿಡುತ್ತೆ. ಸೊ ಅವಳು ಅಷ್ಟರಲ್ಲಿ ಎದ್ದು ರೆಡಿ ಆಗಬೇಕು. ನಾನೇ ಎದ್ದೇಳಿಸ್ತೀನಿ. ಎದ್ದೇಳಿಸಿ ಫ್ರೆಶ್ ಅಪ್ ಎಲ್ಲ ಮಾಡಿಸಿ ತಿಂಡಿ ತಿನ್ನಿಸಿ ಶೂಸು ಯೂನಿಫಾರ್ಮ್ಸು ಎಲ್ಲ ಹಾಕ್ಸಿ ಅವಳು 8:45 ಅಷ್ಟರಲ್ಲಿ ರೆಡಿ ಮಾಡಿಬಿಡ್ತೀನಿ. ಅವಳು ರೆಡಿ ಆದಮೇಲೆ ನಾನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತೀನಿ.
ಅಪ್ಪಿ ಸ್ಮೈಲ್. ನಾವು ಮನೆಯಿಂದ ಹೊರಟ್ವಿ. ಆನ್ ದಿ ವೇ ಹೋಗ್ತಾ ನಮ್ಮ ಹಸ್ಬೆಂಡು ಅಂಗಡಿಲಿ ಏನೋ ವರ್ಕ್ ಇದೆ ಅಂತ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಅಂಗಡಿಗೆ ಹೋದರು. ಸೊ ನಾನು ಅಲ್ಲೇ ನಿಂತಿರ್ಬೇಕಾದ್ರೆ ಇದು ಗಸಗಸೆ ಹಣ್ಣಿನ ಮರ ನೋಡಿದೆ. ಸೊ ನನಗೆ ಗಸಗಸೆ ಹಣ್ಣು ಅಂದರೆ ಇಷ್ಟ. ಸೊ ಅದಕ್ಕೆ ಹಣ್ಣನ್ನ ಕಿತ್ಕೊಂಡು ತಿಂತಾಯಿದ್ದೆ. ಒಂದು ಕೈಲಿ ವೀಡಿಯೋ ಮಾಡಿಕೊಂಡು ಒಂದು ಕೈಲಿ ಹಣ್ಣನ್ನ ಕಿತ್ಕೊಂಡು ತಿಂತಾಯಿದ್ದೆ. ಸೊ ನಾನು ಪಡ್ತಿದ್ದಿದ್ದು ಕಷ್ಟ ನೋಡಿ. ಪಾಪ ಅಲ್ಲಿ ಯಾರೋ ಒಬ್ಬರು ಅಜ್ಜಿ ಇದ್ದರು. ಸೊ ಅವರೇ ನನಗೆ ಹಣ್ಣು ಕಿತ್ಕೊಟ್ರು ಸ್ವಲ್ಪ. ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಬಂದರು. ಸೊ ಇಬ್ಬರು ಸೇರಿಕೊಂಡು ನನಗೆ ಹಣ್ಣು ಕಿತ್ಕೊಡ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ಜಾಸ್ತಿ ಹಣ್ಣನ್ನೇ ಕಿತ್ಕೊಟ್ರು ಅವರು. ನಾನು ಇಲ್ಲೂ ತಿಂದು ಆಫೀಸಿಗೆ ತೊಗೊಂಡೋಗಿ ನನ್ನ ಕೊಲ್ಲಿಗೂ ಕೊಟ್ಟು ಇಬ್ಬರು ತಿಂದ್ವಿ ಮಧ್ಯಾಹ್ನ. ಸಾಕು ಬನ್ನಿ ಅಂದ್ರೂ ಕೇಳ್ತಾಯಿಲ್ಲ ನಮ್ಮ ಹಸ್ಬೆಂಡು, ಕಿತ್ಕೋತಾ ಇದ್ದಾರೆ. ಸೊ ಆ ಅಜ್ಜಿನೂ ಅಷ್ಟೇ, ಸಾಕು ನಾವು ಹೊರಡ್ತೀವಿ ಅಂದ್ರೂ ಇರಪ್ಪ ಕಿತ್ಕೊಡ್ತೀನಿ ಅಂದ್ಬಿಟ್ಟು ಪಾಪ ಕಿತ್ಕೊಡ್ತಾಯಿದ್ರು. ಸೊ ಇಬ್ಬರು ಸೇರಿಕೊಂಡು ತುಂಬಾ ಹಣ್ಣು ಕಿತ್ಕೊಟ್ರು. ಸರಿ ಅಂದ್ಬಿಟ್ಟು ನಾವು ಹೊರಡ್ತೀವಿ ಅಂತ ಹೇಳಿದ್ವಿ. ಸರಿ ಕಣಪ್ಪ ಆಯಿತು ಅಂದ್ಬಿಟ್ಟು ಅವರು ಕಿತ್ತಿದ ಹಣ್ಣೆಲ್ಲ ತಂದು ಕೊಟ್ಬಿಟ್ಟು ನಾನು ಅವ್ರಿಗೆ ಬಾಯ್ ಮಾಡಿದೆ. ಅವರು ಬಾಯ್ ಮಾಡಿದ್ರು. ಅಲ್ಲಿಂದ ಹೊರಟ್ವಿ. ಸೊ ಮೋಡ ಇವತ್ತು ಈ ರೀತಿ ಇತ್ತು, ಫುಲ್ ಕಪ್ಪು ಮೋಡ ಇತ್ತು. ವೆದರು ಅಷ್ಟೇ ಸಖತ್ತಾಗಿತ್ತು. ಫುಲ್ ನೇಚರ್ ಎಲ್ಲ ಎಂಜಾಯ್ ಮಾಡಿಕೊಂಡು ಇಬ್ಬರು ಹೊರಟ್ವಿ ಮಂಡ್ಯಕ್ಕೆ. ನಮ್ಮ ಹಸ್ಬೆಂಡು ಪೆಟ್ರೋಲ್ ಹಾಕ್ಸ್ಬೇಕು ಅಂತ ಡಿಪೋಗೆ ಬಂದರು. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಇಲ್ಲಿ ಕಾರ್ನರಲ್ಲಿ ಒಬ್ಬ ಅಜ್ಜಿ ಫಿಶ್ ಇಟ್ಕೊಂಡು ಮಾರ್ತಾಯಿದ್ರು. ಚೆನ್ನಾಗಿತ್ತು ಫಿಶ್ಶು. ಹಾಗೆ ಹೋಗಬೇಕಾದ್ರೆ ಬೆಳಗ್ಗೆ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿದ್ರು ಸಿಗ್ತೀನಿ ಅಂತ. ಸೊ ಪಾಪ ಅವರು ಹಳ್ಳಿಯಿಂದ ಬರಬೇಕಲ್ಲ, ಅವ್ರಿಗೆ ಏಜ್ ಆಗಿದೆ. ಸೊ ಅದಕ್ಕೆ ನಾನು ಬೇಡ ಇನ್ನೊಂದು ಸಲ ಸಿಗ್ತೀನಿ ಅಂತ ಹೇಳಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಹೆಂಗೂ ಗಾಡೀಲೇ ಹೋಗೋದ ಮಂಡ್ಯಕ್ಕೆ ಅಂದಳ. ಸೊ ಅದಕ್ಕೆ ನಮ್ಮ ಅಜ್ಜಿ ಊರಿಗೆ ಹೋಗಿ ನಮ್ಮ ದೊಡ್ಡಮ್ಮನ ಮಾತಾಡಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗೋಣ ಅಂತ ನಮ್ಮ ಅಜ್ಜಿ ಊರಿಗೇ ಹೋಗ್ತಿದ್ದೀವಿ. ಅಲ್ಲೇ ಗಾಡಿ ರಿವರ್ಸ್ ತೊಗೊಂಡು ಮತ್ತೆ ವಾಪಸ್ ಹೋಗ್ತಾಯಿದ್ದೀವಿ. ಸೊ ನಾನು ಹೋಗ್ತಿರೋದು ಸಾತ್ನೂರು. ಅದು ನಮ್ಮ ಅಜ್ಜಿ ಊರು. ನಮ್ಮ ಅಜ್ಜಿ ಊರು ಅಂದರೆ ನಮ್ಮ ತಾಯಿಯವರ ತಾಯಿ ಊರು. ಅಲ್ಲೇ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇರೋದು ಆಲ್ಮೋಸ್ಟು. ಅಲ್ಲಿ ಊರಿಗೆ ಹೋಗಿದ್ದು ನಮ್ಮ ದೊಡ್ಡಮ್ಮನ್ನೆಲ್ಲ ಮಾತಾಡಿಸ್ಕೊಂಡು, ನಾನೇನು ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ, ಸುಮ್ಮನೆ ಮಾತಾಡಿಸ್ಕೊಂಡು ವಾಪಸ್ ನಾನು ಆಫೀಸ್ಗೆ ಬಂದುಬಿಟ್ಟೆ. ನಮ್ಮ ಹಸ್ಬೆಂಡು ನನಗೆ ಬಾಯ್ ಮಾಡಿಬಿಟ್ಟು ಅವ್ರ ಕೆಲ್ಸಕ್ಕೆ ಹೊರಟ್ರು. ಸೊ ನಾನು ಆಫೀಸ್ಗೆ ಹೋದೆ. ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಇವತ್ತು ಮಂಗಳವಾರ ಅಲ್ವಾ, ಮದ್ದೂರಲ್ಲಿ ಮಂಗಳವಾರ ಸಂತೆ ಇರುತ್ತೆ. ಸೊ ಅಲ್ಲಿಂದ ಸಂತೆಗೆ ಬಂದೆ ತರಕಾರಿ ಎಲ್ಲ ತೊಗೊಳ್ಳೋಣ ಅಂತ. ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸೊ ಯಾವ್ಯಾವ ತರಕಾರಿ ಚೆನ್ನಾಗಿದೆ ಅಂತ ಫುಲ್ಲೆಲ್ಲ ರೌಂಡ್ ಹೊಡ್ಕೊಂಡು ಯಾವುದೇ ತರಕಾರಿ ಬೇಕು ನೋಡಿಕೊಂಡು ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಯಿತು ತರಕಾರಿ ಎಲ್ಲ. ನಾನು ಆಫೀಸಿಂದ ಮದ್ದೂರಿಗೆ ಬಂದಾಗ 6:30 ಏನೋ ಆಗಿತ್ತು. ಇಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಹೋಗೋಷ್ಟರಲ್ಲಿ 7 ಗಂಟೆ ಆಗಿತ್ತು. ತರಕಾರಿ ಸೊಪ್ಪು ರೇಟೆಲ್ಲ ಕಡಿಮೆನೇ ಇತ್ತು ಈ ವಾರ ಅಂತ ಹೇಳ್ಬೋದು. ಸೊ ಏನೇನು ಬೇಕು ಎಲ್ಲ ನೋಡಿಕೊಂಡು ತಗೊಂಡು ಸೊ ನಾನು ವಾಪಸ್ ಮನೆಗೆ ಬಂದೆ. ಫುಲ್ ಸಂತೆ ವೀಡಿಯೋ ನಮ್ಮ ಹಸ್ಬೆಂಡ್ ಮಾಡಿದ್ದಾರೆ. ಅವ್ರ ಹತ್ರ ಇತ್ತು ಫೋನು. ಸೊ ಅವರೇ ಎಲ್ಲ ವೀಡಿಯೋ ಮಾಡಿದ್ರು, ನನಗೂ ವೀಡಿಯೋ ಮಾಡಿಕೊಟ್ರು. ಇಲ್ಲೆಲ್ಲ ತರಕಾರಿ ಎಲ್ಲ ತೊಗೊಂಡು ಬರಬೇಕಾದ್ರೆ ಒಂದು ಹುಡುಗ ಸಿಕ್ತು ನೋಡಿ, ವೀಡಿಯೋ ಹಾಕಿದ್ದೀನಿ. ಈ ಹುಡುಗ ನಾನು ವೀಡಿಯೋ ಮಾಡ್ತಿದ್ದೆ ನೋಡ್ಬಿಟ್ಟು ನಗ್ತಾ ಇದ್ದ. ನನಗೂ ನಗು ಬಂದ್ಬಿಡ್ತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನಮ್ಮ ಹಸ್ಬೆಂಡು ಅಲ್ಲಿ ಸೈಡಲ್ಲಿ ಗಾಡಿ ಹಾಕಿದ್ರಲ್ಲ, ಸೊ ಅದನ್ನು ತೊಗೊಂಡು ಬಂದರು. ಸೊ ತರಕಾರಿ ಎಲ್ಲ ಹಾಕ್ಕೊಂಡು ಮನೆಗೆ ಹೋದ್ವಿ. ತಂದು ತರಕಾರಿ ಎಲ್ಲ ಫ್ರಿಜ್ ಹತ್ರನೇ ಇಟ್ಟಿದ್ದೀನಿ, ಕ್ಲೀನ್ ಮಾಡಿ ಫ್ರಿಜ್ಗೆ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ. ನೈಟಿಗೆ ಗೋರಿಕಾಯಿ ಪಲ್ಯ ಮಾಡೋದಾ ಅಂತ ಅಂದ್ಕೊಂಡೆ. ಯಾಕೋ ಬಿಸಿನೀರು ಕುಡಿಬೇಕು ಅನಿಸ್ತಿತ್ತು. ಸೊ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಪಲ್ಯಕ್ಕೆ ಫಸ್ಟು ಗೋರಿಕಾಯಿನ ಕ್ಲೀನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಗೋಧಿ ಮತ್ತು ರವೆ ಎರಡೂ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡು ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನಿ. ಗೋರಿಕಾಯಿ ಪಲ್ಯಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸ್ವಲ್ಪ
ಮೆಂತ್ಯ ಕಾಳು ಕುಟ್ಟಿಟ್ಕೊಂಡಿದ್ದೀನಿ, ಹುಣಸೆಹಣ್ಣಿನ ರಸ, ಟೊಮೊಟೊ ಪ್ಯೂರಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಇಷ್ಟನ್ನು ತೊಗೊಂಡಿದ್ದೀನಿ. ಫಸ್ಟು ಒಂದು ಬಾಂಡಿಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಟೊಮೊಟೊ ಪ್ಯೂರಿನ ಹಾಕ್ಕೋಬೇಕು. ಸೊ ಅದು ಹಾಕ್ಕೊಂಡು ಅದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾನಿವಾಗ ಬೇಳೆ ಸಾಂಬಾರು ಪೌಡ್ರು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ಸೊ ಇದು ನೀಟಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅದು ಕಲರ್ ಚೇಂಜ್ ಆಗಿರುತ್ತೆ ನೋಡಿ, ಈ ಥರ ಆಗಿರುತ್ತೆ. ಸೊ ಈ ಥರ ಆದಮೇಲೆ ಇದಕ್ಕೆ ನಾನು ಒಂದು ಸಣ್ಣ ಪೀಸು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಅಂತ, ಯಾಕೆಂದರೆ ಗೋರಿಕಾಯಿ ಆಲ್ರೆಡಿ ಒಗ್ರು ಥರ ಇರುತ್ತೆ, ಅಂದರೆ ಕೈ ಇರುತ್ತೆ. ಸೊ ಅದಕ್ಕೆ ಸ್ವೀಟು ಮತ್ತು ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಇದೆಲ್ಲ ಕುದಿಸ್ಕೊಂಡು ಆದಮೇಲೆ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಗೋರಿಕಾಯಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಸಾಲೆ ಎಲ್ಲ ಕಡೆ ಆಗೋ ಥರ ನೀಟಾಗಿ ಗೋರಿಕಾಯಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕಾಯಿ ತುರಿ ಹಾಕ್ಕೋಬೇಕಾಗತ್ತೆ. ಕಾಯಿ ತುರಿ ಎಲ್ಲ ನೀಟಾಗಿ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಸೊ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸೊ ಕಾಯಿ ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಗೋರಿಕಾಯಿ ಪಲ್ಯ ಸವಿಯಲು ಸಿದ್ಧ. ಅಂದರೆ ಚೆನ್ನಾಗಿರುತ್ತೆ, ಹುಳಿ ಇರುತ್ತೆ, ಸ್ವೀಟ್ ಇರುತ್ತೆ, ಖಾರ ಇರುತ್ತೆ. ರೊಟ್ಟಿ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಬಿಸಿ ರೊಟ್ಟಿ ಮಾಡಿ ಪಲ್ಯ ರೆಡಿ ಇತ್ತಲ್ಲ, ಸೊ ನಮ್ಮ ಹಸ್ಬೆಂಡ್ಗೆ ಊಟಕ್ಕೆ ಹಾಕ್ಕೊಟ್ಟೆ. ಅವ್ರು ಊಟ ಮಾಡಿದ್ರು. ಸೊ ಟೈಮ್ ನೋಡಿ 9 ಗಂಟೆ ಆಗಿದೆ. ನಾನು 9 ಗಂಟೆಗೆ ತರಕಾರಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡಿದ್ದು, ನಾನು ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಟೈಮು 10:17 ಆಗಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡಿರೋದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಆಗಲೇ ಎಲ್ಲ ಟೈಮ್ ಆಲ್ರೆಡಿ 10:30 ಆಗ್ತಿದೆ. ಸೊ ಮಲ್ಕೋಬೇಕು. ಸೊ ವಿಡಿಯೋನ ನಾನು ನಾಳೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೊತ್ತಾಯಿತು, ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ತರಕಾರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತೆಗೆದಿಟ್ಟಾಯಿತು. ಊಟನೂ ಎಲ್ರದ್ದು ಆಯಿತು. ನನ್ನ ಮಗಳು ಅಲ್ಲಿ ನೋಡಿ ಮಲ್ಕೊಂಡಿದ್ದಾಳೆ. ಸೊ ಇವಾಗ ನಾನು ಮಲ್ಕೋಬೇಕು ಮತ್ತು ಈ ವಿಡಿಯೋನ ಎಡಿಟ್ ಮಾಡಬೇಕು. ಸೊ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಗುಡ್ ನೈಟ್ ಆಲ್.